ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾದಲ್ಲಿ ಯುರೇನಿಯಂ ರಫ್ತಿಗೆ ಸಂಬಂಧಿಸಿದ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಇಡೀ ಜಗತ್ತಿನಲ್ಲಿರೋ ಯುರೇನಿಯಂನಲ್ಲಿ 28% ಆಸ್ಟ್ರೇಲಿಯಾದ ಹತ್ರ ಇದೆ. ಆದ್ರೆ ಈವರೆಗೆ ಆಸ್ಟ್ರೇಲಿಯಾ ಭಾರತಕ್ಕೆ ಯುರೇನಿಯಂ ಕೊಡ್ತಾ ಇರಲಿಲ್ಲ. ಯುರೇನಿಯಂನಿಂದ ವಿದ್ಯುತ್ ತಯಾರಿ ಮಾಡ್ತಾರೆ. ಇವಾಗ ಕಲ್ಲಿದ್ದಲಿಂದ ವಿದ್ಯುತ್ ತಯಾರಿ ಆಗ್ತಾ ಇದೆ. ನಮ್ಮ ಮನೆಯಲ್ಲಿರೋ ಇದ್ದಲಿಂದ ನಾವು ನೀರು ಬಿಸಿ ಮಾಡ್ತೀವಲ್ಲ, ಹಾಗೇನೆ ಕಲ್ಲಿದ್ದಲು ಹೆಚ್ಚು ಶಾಖ ಉತ್ಪತ್ತಿ ಮಾಡುತ್ತೆ. ಅದರಿಂದ ನೀರನ್ನ ಕುದಿಸಿ ಹಬೆ ಬರಿಸ್ತಾರೆ. ಆ ಹಬೆ ಚಕ್ರಗಳನ್ನ ತಿರುಗಿಸುತ್ತೆ. ಅದರಿಂದ ವಿದ್ಯುತ್ ಬರುತ್ತೆ. ಹಿಂದೆ ರೈಲುಗಳಲ್ಲಿ ಹಬೆ ಬರೆಸಿ ಚಕ್ರಗಳನ್ನ ತಿರುಗಿಸ್ತಾ ಇದ್ದಿದ್ದು ಇದೇ ತರ. ಇದೇ ರೀತಿ ಯುರೇನಿಯಂನಿಂದ ನೀರನ್ನ ಬಿಸಿ ಮಾಡ್ತಾರೆ. ಆದ್ರೆ ಇಲ್ಲಿ ಕಲ್ಲಿದ್ದಲಿಗೆ ಬೆಂಕಿ ಕೊಟ್ಟು ಸುಡೋ ತರ ಇರಲ್ಲ. ಕೆಲವು ರಾಸಾಯನಿಕ ಪ್ರಕ್ರಿಯೆಗಳನ್ನ ಮಾಡಿದಾಗ ಯುರೇನಿಯಂನಿಂದ ಶಾಖ ಬಂದು ನೀರು ಬಿಸಿ ಆಗುತ್ತೆ. ಯುರೇನಿಯಂನಿಂದ ಇಂಗಾಲದ ಡೈಆಕ್ಸೈಡ್ ಬರಲ್ಲ, ವಾಯು ಮಾಲಿನ್ಯ ಇರೋದೇ ಇಲ್ಲ. 2.5 3 ಟನ್ ಕಲ್ಲಿದ್ದಲನ್ನ ಸುಡೋದ್ರಿಂದ ಬರೋ ಶಾಖ ಕೇವಲ 1 ಗ್ರಾಂ ಯುರೇನಿಯಂನಿಂದ ಬರುತ್ತೆ. ಅದಕ್ಕೆ ಯುರೇನಿಯಂನಿಂದ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಒತ್ತು ಕೊಡ್ತಾ ಇದೆ. ಹಾಗಾದ್ರೆ ಆಸ್ಟ್ರೇಲಿಯಾ ಯಾಕೆ ನಮ್ಗೆ ಯುರೇನಿಯಂ ಕೊಡ್ತಾ ಇರಲಿಲ್ಲ? ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಅಂತ ಒಂದು ಒಪ್ಪಂದ ಇದೆ. ಈ ಒಪ್ಪಂದಕ್ಕೆ ಆಸ್ಟ್ರೇಲಿಯಾ ಸಹಿ ಹಾಕಿತ್ತು. ಇದ್ರ ಪ್ರಕಾರ 1967 ಜನವರಿಗಿಂತ ಹಿಂದೆ ಯಾವೆಲ್ಲ ದೇಶಗಳ ಹತ್ರ ನ್ಯೂಕ್ಲಿಯರ್ ವೆಪನ್ ಇತ್ತೋ ಆ ದೇಶಗಳು ಮಾತ್ರ ನ್ಯೂಕ್ಲಿಯರ್ ಸ್ಟೇಟ್ಸ್ ಅಂತ ಅರ್ಥ. ಈ ಒಪ್ಪಂದದ ಪ್ರಕಾರ ನೋಡಿದ್ರೆ ಭಾರತದ ಹತ್ರ ಅಣ್ವಸ್ತ್ರನೇ ಇಲ್ಲ. ಅಂದ್ರೆ ಅಮೆರಿಕ, ರಷ್ಯಾ, ಚೀನಾ, ಬ್ರಿಟನ್, ಫ್ರಾನ್ಸ್ ಮಾತ್ರ ನ್ಯೂಕ್ಲಿಯರ್ ದೇಶಗಳಾಗುತ್ತೆ. ಯಾಕೆ ಈ ತರ ಒಪ್ಪಂದ ಅಂದ್ರೆ ನ್ಯೂಕ್ಲಿಯರ್ ವೆಪನ್ ಇಲ್ಲದ ದೇಶಗಳಿಗೆ ಯುರೇನಿಯಂನ ಕೊಡಬಾರದು ಅಂತ ಒಂದು ನಿಯಂತ್ರಣ. ಅದು ಅಂದ್ರೆ ಆ ದೇಶಗಳಿಗೆ ಯುರೇನಿಯಂ ಕೊಟ್ರೆ ನ್ಯೂಕ್ಲಿಯರ್ ವೆಪನ್ ತಯಾರಿ ಮಾಡೋದಕ್ಕೆ ಯುರೇನಿಯಂನ ಬಳಸ್ತಾರೆ ಅಂತ. ಅದಕ್ಕೆ ಕಡಿವಾಣ ಹಾಕೋಕೆ ಈ ತರ ಒಪ್ಪಂದ ಆಗಿರೋದು. ನಮ್ಮಲ್ಲಿ ಮೊದಲ ಸಲ 1974ರಲ್ಲಿ ಮತ್ತೆ ಎರಡನೇ ಸಲ 1998ರಲ್ಲಿ ನ್ಯೂಕ್ಲಿಯರ್ ವೆಪನ್ ಪರೀಕ್ಷೆ ಆಗಿತ್ತು. 1998ರಲ್ಲಿ ಪೋಖ್ರಾನ್ ನಲ್ಲಿ ಪರೀಕ್ಷೆ ಆಗಿ ಸಕ್ಸೆಸ್ ಆಗಿದೆ ಅಂತ ಗೊತ್ತಾದ ಮೇಲೆ ನಮ್ ದೇಶಕ್ಕೆ ಯುರೇನಿಯಂ ಕೊಡಬಾರದು ಅಂತ ಅಮೆರಿಕ ಮತ್ತು ಬೇರೆ ಬೇರೆ ದೇಶಗಳು ನಿರ್ಬಂಧ ಹಾಕ್ತು. 2008ರಲ್ಲಿ ಅಮೆರಿಕದ ಜೊತೆ 123 ಅಗ್ರಿಮೆಂಟ್ ಆದ್ಮೇಲೆ ಈ ನಿರ್ಬಂಧ ಹೋಗ್ಬಿಡ್ತು. ಆಮೇಲೆ ಅಮೆರಿಕನೇ ಆಸ್ಟ್ರೇಲಿಯಾದಲ್ಲಿ ಲಾಬಿ ಮಾಡಿ ಭಾರತಕ್ಕೆ ಯುರೇನಿಯಂ ಕೊಡಬೇಕು ಅಂತ ಹೇಳ್ತು. ಆಸ್ಟ್ರೇಲಿಯಾದಿಂದ ಯುರೇನಿಯಂನ ರಫ್ತು ಮಾಡೋದಕ್ಕೆ ಭಾರತ 2015ರಲ್ಲಿ ಒಪ್ಪಂದ ಮಾಡ್ಕೊಂಡಿತ್ತು. ಆದ್ರೂ ದೊಡ್ಡ ಮಟ್ಟದಲ್ಲಿ ರಫ್ತು ಆಗ್ತಾ ಇರಲಿಲ್ಲ. ಯಾಕಂದ್ರೆ ಯುರೇನಿಯಂನ ಬಳಸಿ ವಿದ್ಯುತ್ ತಯಾರಿಸೋ ಘಟಕಗಳು ದೊಡ್ಡ ಮಟ್ಟದಲ್ಲಿ ನಮ್ಮಲ್ಲಿ ಇರಲಿಲ್ಲ. ನಮ್ಮಲ್ಲಿ ಯುರೇನಿಯಂನ ಬಳಸಿ ದೊಡ್ಡ ಮಟ್ಟದಲ್ಲಿ ವಿದ್ಯುತ್ ತಯಾರಿಸ್ತಾ ಇದ್ದೀವಿ, ಇಷ್ಟು ವಿದ್ಯುತ್ ಉತ್ಪಾದನಾ ಘಟಕ ನಮ್ಮಲ್ಲಿ ಇದೆ ಅಂತ ಭಾರತ ತೋರಿಸಬೇಕಿತ್ತು. ಈಗ ಸುಮಾರು 8 ಗಿಗಾವ್ಯಾಟ್ ವಿದ್ಯುತ್ ಯುರೇನಿಯಂನಿಂದ ಉತ್ಪಾದನೆ ಮಾಡ್ತಾ ಇದ್ದಾರೆ. ಅಷ್ಟೊಂದು ಘಟಕಗಳು ನಮ್ಮ ಹತ್ರ ಇದೆ. ಇಷ್ಟು ಕೆಪಾಸಿಟಿ ಭಾರತದಲ್ಲಿ ಇದೆ ಅಂತ ಗೊತ್ತಾದ ಮೇಲೆನೆ ಆಸ್ಟ್ರೇಲಿಯಾ ಹೊಸದಾಗಿ ಒಪ್ಪಂದ ಮಾಡ್ಕೊಂಡಿದೆ. ಇನ್ನು ಮುಂದೆ ದೊಡ್ಡ ಮಟ್ಟದಲ್ಲಿ ಆಸ್ಟ್ರೇಲಿಯಾದಿಂದ ಯುರೇನಿಯಂ ಸಪ್ಲೈ ಆಗುತ್ತೆ.